ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಔಟಿಂಗ್ ಹೋಗ್ತಾ ಇದ್ದೀವಿ. ಏನಂದರೆ ಟೆಂಪಲ್ಗೆ ಹೋಗಬೇಕು, ಹಾಗೆ ಹಾಸ್ಪಿಟ್ಲಿಗೆ ಹೋಗಬೇಕು. ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಾಗ್ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದಿರೋ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಾನು 4:45 ಎದ್ದುಬಿಟ್ಟು 5 ಗಂಟೆವರೆಗೂ ಒಂದು ಸ್ವಲ್ಪ ಹೊತ್ತು ಹಂಗೂ ಹಿಂಗೂ ಓಡಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ರೆಡಿ ಆಗಿಲ್ಲ, ಇನ್ನೂ ರೆಡಿ ಆಗಬೇಕು. 6 ಗಂಟೆಗಾಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು. ಸೊ ಇವತ್ತು ಫುಲ್ ಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲಾಗ್ ಪೂರ್ತಿ ನೋಡಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ ಫ್ರೆಂಡ್ಸ್, ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮುಂಚಾನೆ ವಾತಾವರಣ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಸೂರ್ಯ ಹೀಗೆ ಹುಡ್ತಾ ಇದ್ದಾನೆ. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸನ್ರೈಸ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಲೇಸ್ ನೋಡಿ, ಸುತ್ತೂರ ಬರೀ ಗ್ರೀನರಿ, ಹಳ್ಳಿ ಅಲ್ವಾ, ಎಲ್ಲ ಕಡೆ ಬರೀ ಮರ ಗಿಡಗಳೇ, ತುಂಬ ಚೆನ್ನಾಗಿತ್ತು ಮೇಲ್ಗಡೆ. ಆಮೇಲೆ ಇಲ್ಲಿ ನೋಡಿ ಪಾಪು ಮಲಗಿದೆ. ಎಷ್ಟೊತ್ತಾದರೂ ನನ್ನ ಹಸ್ಬೆಂಡ್ ಇನ್ನೂ ಎದ್ದಿಲ್ಲ. ಸೊ ನಾನು ಎದ್ದು ರೆಡಿ ಆಗಿದ್ದೀನಿ, ಅದಕ್ಕೆ ಅವ್ರನ್ನ ಎಬ್ಬಿಸಿ ಅವ್ರು ರೆಡಿ ಆಗಲಿ ಅಂತ ಕಳಿಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನನ್ನ ಔಟ್ಫಿಟ್ಟು, ಈ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮೀಶೋದಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ. ನನಗೆ ಕಲರ್ ಇಷ್ಟ ಆಯಿತು. ಇದೇ ಸೇಮ್ ಕಲರ್ ನನ್ನ ಮಗಳಿಗೂ, ಅವಳಿಗೂ ಅದೇ ಬಟ್ಟೆ ಹಾಕಿದ್ದೀನಿ, ಅದೇ ಕಲರ್ದು. ಇಬ್ಬರು ಅಮ್ಮ ಮಗಳು ಇಬ್ಬರು ಸೇಮ್ ಟು ಸೇಮ್ ಒಂದೇ ಬಟ್ಟೆ ಕಲರ್ದು ಹಾಕ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಯಿತು. ಈಗ ಹೋಟೆಲಿಗೆ ಬಂದಿದ್ದೀವಿ ಟಿಫನ್ ಮಾಡೋಣ ಅಂತ. ಪಾಪುಗೆ ಅಂತ ಇಡ್ಲಿ ಆರ್ಡ್ರ್ ಮಾಡಿದರೆ ಅವಳು ಏನೂ ಸರಿಯಾಗಿ ತಿಂದಿಲ್ಲ. ಉದ್ದಿನೊಡೆ ಡಿಪ್ಪುಡ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಆರ್ಡ್ರ್ ಮಾಡ್ಕೊತೀವಿ ಹೋಟ್ಲಿಗೆ ಬಂದಾಗ ಅದು. ಆಮೇಲೆ ಬೆಣ್ಣೆ ದೋಸೆ ಫ್ರೆಂಡ್ಸ್, ಮಾಮೂಲಿ ಮಸಾಲೆ ದೋಸೆ ತಿಂತಾಯಿದ್ವಿ, ಈ ಸರಿ ಬೆಣ್ಣೆ ದೋಸೆ ತಿಂದಿದ್ದೀವಿ. ಇದಾದಮೇಲೆ ನಾವು ಪಾರ್ಕ್ ಬಂದಿದ್ದೀವಿ. ಪಾರ್ಕ್ಗೆ ಏನಕ್ಕಪ್ಪ ಬಂದಿದ್ದು ಅಂದರೆ, ಒಂದು ಬರೋಷ್ಟೊತ್ತಲ್ಲಿ ಆಯಿತು, ಒಂದು 12 ಗಂಟೆ ಹಾಗೆ. ನನ್ನ ಹಸ್ಬೆಂಡು ಕಂಪ್ಯೂಟರ್ದು ಸಿಸ್ಟಮ್ದು ಇದು ತಂದಿದ್ದಾರೆ, CPU ತಂದಿದ್ದಾರೆ. ಸೊ ಅದು ರಿಪೇರಿ ಅದು ಎಲ್ಲ ಮಾಡಿಸ್ಕೊಳ್ಳೋದಿತ್ತು. ಅದಕ್ಕೆ ಇಲ್ಲಿ ಸಿಟಿಯಲ್ಲಿ ತುಂಬಾ ಟ್ರಾಫಿಕ್ ಅಲ್ವಾ, ಎಲ್ಲೂ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಅದಕ್ಕೆ ನನ್ನ ಮಗಳನ್ನ ಪಾರ್ಕಲ್ಲಿ ಇಲ್ಲೇ ಪಾಪನ ಆಟ ಆಡಿಸ್ಕೊಂಡಿರೋ, ನಾನು ರೆಡಿ ಮಾಡಿಸ್ಕೊಂಬಿಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಕಾರ್ ಪಾರ್ಕ್ ಮಾಡ್ಕೊಂಡು ಅವ್ರು ಎಷ್ಟು ದೂರ ನಡೆದಿದ್ದಾರೆ ಗೊತ್ತಾ. ಇನ್ನು ಎಲ್ಲೂ ಸಂಧಿ ಬಂದು ಇನ್ನೆಲ್ಲೂ ಸಿಗೋದೇ ಇಲ್ಲ ಪಾರ್ಕಿಂಗ್ಗೆ. ಅದಕ್ಕೆ ಹೋಗಿ ರೆಡಿ ಮಾಡಿಸ್ಕೊಂಡು ಬಂದರು. ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಯಾವ ಟೆಂಪಲ್ ಅಂತ ಹೇಳ್ತೀನಿ. ಇದು ಹೊಸಕೋಟೆ ನಿಯರ್ ಬರುತ್ತೆ. ತುಂಬ ಫೇಮಸ್ ಆಗಿರೋಂತಹ ಟೆಂಪಲ್ಲು. ತುಂಬ ದಿವಸಗಳಿಂದ ನನ್ನ ಹಸ್ಬೆಂಡ್ನ ಕೇಳ್ತಾ ಇದ್ದೀನಿ, ಇಲ್ಲಿ ಹೋಗಿ ಬರೋಣ, ಒಂದು ಸರಿ ನೋಡ್ಕೊಂಬರೋಣ ಅಂತ. ಯಾಕಂದರೆ ನಾವು ಇಲ್ಲಿ ತುಂಬ ಇದ್ದಿದ್ದ ಜಾಗ ಅದು, ಒಂದು ಸರಿನೂ ಹೋಗಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೀವಿ. ಎಷ್ಟು ಜಾಗ ಇದೆ ನೋಡಿ, ಪ್ಲೇಸ್ ನೋಡಿ ಹೆಂಗಿದೆ ಅಂತ. ಪಾರ್ಕಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ, ಎಷ್ಟು ದೊಡ್ಡದಿದೆ. ತುಂಬ ಜನ ಬಂದಿದ್ದಾರೆ ಫ್ರೆಂಡ್ಸ್. ಇಷ್ಟು ಜನ ಬಂದಿದ್ದರೂ ಇವತ್ತು ಕಡಿಮೆ ಅಂತೆ, ಅಮಾವಾಸ್ಯೆ ದಿವಸ ಇನ್ನೂ ಜಾಸ್ತಿ ಅಂತೆ. ಒಳ್ಳೆ ಜಾತ್ರೆ ಇದ್ದಂಗಿದೆ ಫ್ರೆಂಡ್ಸ್. ನೋಡಿ ಇವಾಗ ಎಂಟ್ರೆನ್ಸಲ್ಲಿ ಬಂದ್ವಿ. ಅಮ್ಮನವ್ರ ಶಕ್ತಿಪೀಠ ಅಂತ ಹಾಕಿದ್ದಾರೆ ನೋಡಿ. ಈಗ ನಾವು ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ನೋಡ್ಬೋದು, ಇವತ್ತೇನೋ ಜನ ಕಡಿಮೆ ಇದ್ದಾರೆ. ಮಾಮೂಲಿ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ ತುಂಬ ಜನ ಇರ್ತಾರೆ. ನೋಡಿ ಅಮ್ಮನವ್ರ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಮುಡಿ ಕಟ್ಟಿರೋದು ಫ್ರೆಂಡ್ಸ್, ಎಲ್ಲ ಹರಕೆ ಕಟ್ಟಿರೋದು. ಇಲ್ಲಿ ಏನೇ ಹರಕೆ ಕಟ್ಕೊಂಡು ಹೋದರೂ ಕೂಡ ಖಂಡಿತ ನಡೆಯುತ್ತಂತೆ. ಸೊ ಆದರೆ 9 ಶುಕ್ರವಾರ ಬರ್ತಾನೆ ಇರಬೇಕು ಹರಕೆ ಕಟ್ಟಿದ್ಮೇಲೆ. ನೋಡಿ ನಿಂಬೆಹಣ್ಣು ದೀಪ ಎಷ್ಟು ಜನ ಹಚ್ಚಿದಾರೋ, ಎಲ್ಲ ಥರ ಹರಕೆಗಳು ಕೂಡ ಮಾಡಿದ್ದಾರೆ. ನಾವು ನೋಡಿ ಇವಾಗ ಫೋಟೋ ತಗೊತಾ ಇದ್ದೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದು ಸಾರಿ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ, ನನಗಂತೂ ತುಂಬ ಖುಷಿ ಆಯಿತು. ಮತ್ತೆ ಬರಬೇಕು ಅನಿಸುತ್ತೆ ಫ್ರೆಂಡ್ಸ್. ಇಲ್ಲೆಲ್ಲ ಆ ಚೀಟಿಗಳಲ್ಲೆಲ್ಲ ಬರೆದ್ಬಿಟ್ಟು ಕಟ್ಟಿದ್ರು. ಅವರು ಏನೇನು ಆಸೆಗಳು, ಏನೇನು ಅಂದ್ಕೊಂಡಿದ್ರು ಅದೆಲ್ಲ ಆಗಲಿ ಅಂತ ಅಂದ್ಬಿಟ್ಟು ಚೀಟಿಯಲ್ಲೆಲ್ಲ ಕಟ್ಟು ಅಲ್ಲೆಲ್ಲ ಬರೆದಿದ್ರು ನೋಡಿ. ನಾನಿವಾಗ ದೇವ್ರಿಗೆ ಮೊಕ್ಕೊತಾ ಇದ್ದೀನಿ. ಮುಂದಕ್ಕೆ ಹೋದ್ರೇ ಗುಡಿ. ನಾನು ಮೈನ್ ಎಂಟ್ರೆನ್ಸ್ ದೇವ್ರನ್ನ ತೋರಿಸಿಲ್ಲ, ಆ ಥರ ತೋರ್ಸೋಕ್ಕಾಗಲ್ಲ. ನೀವು ಒಂದ್ಸರಿ ವಿಸಿಟ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಅಮ್ಮನವ್ರ ದೇವ್ರದ್ದು ಗರ್ಭಗುಡಿ ಹಿಂದೆ ಕಾಯಿನಲ್ಲಿ ಗೋಡೆಗೆ ಈ ಥರ ಮೆತ್ತಿಸ್ಬೋದು. ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದು ನಡೆಯುತ್ತಾ ಇಲ್ಲ ಅಂತ ಅಮ್ಮನವ್ರೆ ಹೇಳ್ತಾರೆ. ಗೋಡೆಗೆ ಕಾಯಿನ್ ಮೆತ್ಕೊಂಡ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ. ಇಲ್ಲಾಂದರೆ ಇಲ್ಲ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಟ್ರೈ ಮಾಡಿದ್ವಿ.
ಇಬ್ಬರಿಗೂ ಕಾಯಿನ್ ಮೆತ್ಕೊಂತು ತುಂಬ ಖುಷಿ ಆಗೋಯ್ತು. ನಾವು ಅಂದ್ಕೊಂಡಿದ್ದಾಗುತ್ತಾ ಅಂತ. ಅಮ್ಮನವ್ರು ಅನುಗ್ರಹ ಇದ್ದರೆ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಪಾಪುಗೆ ಕೆಲವು ಆಟ ಸಾಮಾನು ಎಲ್ಲ ಕೊಡಿಸ್ಕೊಟ್ವಿ. ಆಮೇಲೆ ಇಲ್ಲಿ ಆಟಾಡೋ ಜಾಗ ಇತ್ತು. ಬನ್ನಿ ಪಾಪುನ ಆಟಾಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. ಇದೇನು ಗೊತ್ತಾ, ಏರೋಪ್ಲೇನಲ್ಲಿ ರೌಂಡ್ಗಳಾಗಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಫಸ್ಟು ಟೆನ್ಷನ್ ಆಗೋಯ್ತು, ಅಯ್ಯೋ ನನ್ನ ಮಗಳು ಇರ್ತಾಳೋ ಇಲ್ಲ ಹತ್ಕೊತಾಳೋ ಹಠ ಮಾಡ್ತಾಳೋ ಅಂತ. ಅವಳು ನೋಡಿದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್. ನಮಗಂತೂ ಖುಷಿ ಆಗೋಯ್ತು. ಸೊ ನೋಡಿ, ನಾವಿದ್ದೀವಿ ಅಂತ ಗೊತ್ತಾದ್ಮೇಲೆ ಅವಾಗ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ತುಂಬ ಖುಷಿಯಿಂದ ಆಡಿದ್ಲು. ನಮಗಂತೂ ಖುಷಿ ಆಗೋಯ್ತು. ನಮ್ಗೆ ಖುಷಿ ಆಯಿತು, ಅವಳಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ಅವಳು ಅಷ್ಟು ಧೈರ್ಯದಿಂದ ಕುತ್ಕೊಂಡು ಆಟ ಆಡಿದ್ದಕ್ಕೆ ನಮ್ಗೆ ಖುಷಿ ಆಯಿತು. ಆಮೇಲೆ ಇಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಆಟಾಡಿಸಿ ಪಾಪುನ ನಮಗೂ ಹಾಸ್ಪಿಟ್ಲಿಗೆ ಹೋಗಬೇಕು, ಆದರೂ ಅರ್ಜೆಂಟ್ ಇತ್ತು. ಆದರೂ ಕೂಡ ಪಾಪು ಹ್ಯಾಪಿನೆಸ್ ಮುಂದೆ ಅದೆಲ್ಲ ಏನೂ ಇಲ್ಲ. ಅವಳನ್ನೆಲ್ಲೂ ಕರ್ಕೊಂಡು ಬರೋದೇ ಇಲ್ವಲ್ಲ ಫ್ರೆಂಡ್ಸ್. ಹಳ್ಳಿಯಲ್ಲಿ ಬಿಟ್ಟು ಆ ಮನೆ ಬಿಟ್ಟು ಹೊರ್ಗಡೆನೇ ಕರ್ಕೊಂಬರಲ್ಲ. ಅದಕ್ಕೆ ಇಲ್ಲೆಲ್ಲ ಚೆನ್ನಾಗಿ ಆಟಾಡಿಸ್ತಾ ಇದ್ದೀವಿ ಅವಳನ್ನ. ಅವಳಿಗಂತೂ ತುಂಬ ಖುಷಿ ಆಯಿತು. ಈಗ ಹಿಂಗೆ ಅದ್ರ ಪಕ್ಕನೇ ಟ್ರೈನ್ದಿತ್ತು, ಟ್ರೈನಲ್ಲಿ ಹೋಗೋದು. ಏನು ಫ್ರೆಂಡ್ಸ್, ಒಬ್ರಿಗೆ ₹100 ಹಂಗೆ ಹೇಳ್ತಾರೆ. ದೊಡ್ಡವ್ರಿಗೆ ₹100, ಚಿಕ್ಕವ್ರಿಗೆ ₹50 ಅಂತ. ನಮ್ಮವ್ರು ಹೋಗು ಅಂದರು. ಅಯ್ಯೋ ಸುಮ್ಮನೆ ಏನಕ್ಕೆ ದುಡ್ಡೆಲ್ಲ ವೇಸ್ಟು ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಪಾಪುಗೆ ಇದು ಆಡಿಸಿ, ಇದಾದಮೇಲೆ ಇಲ್ಲಿಂದ ಕರ್ಕೊಂಬಂದ್ವಿ. ಅವಳು ನೋಡಿ ನಿಲ್ಲಿಸೋ ಅಷ್ಟೊತ್ತಲ್ಲಿ ಭಯ ಪಟ್ಬಿಟ್ಲು. ಲಾಸ್ಟಲ್ಲಿ ಒಂದು ಸ್ವಲ್ಪ ಜೋರಾಗಿ ತಿರುಗಿಸ್ಬಿಟ್ಟು ಅದಕ್ಕೆ ಅವಳಿಗೆ ಒಂಥರ ತಲೆ ತಿರುಗ್ದಂಗಾಗಿ ಭಯ ಪಟ್ಬಿಟ್ಲು. ಆಮೇಲೆ ಅವಳನ್ನ ಹೊರಗಡೆ ಕರ್ಕೊಂಬಂದಿದ್ದಕ್ಕೆ ಆಮೇಲೆ ಸಮಾಧಾನ ಆದಳು. ಆಮೇಲೆ ನೋಡಿ ಇಲ್ಲಿ ಬೌನ್ಸಿಂಗು ಇದು ಏನಂತಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನಗಂತೂ ಗೊತ್ತಿಲ್ಲ. ಇದ್ರ ಮೇಲೆ ಹತ್ತಿ ಇಳಿದು ಮೀನ್ಸ್ ಏನದು ಜಂಪ್ ಮಾಡಿದ್ರೆ ಮೇಲಕ್ಕೆ ಎಗರ್ತಾ ಇರ್ತೀವಿ. ಅವಳಂತೂ ಖುಷಿಯಾಗಿ ಆಡ್ತಾಯಿದ್ಲು. ಇಲ್ಲಂತೂ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಸುತ್ತೂರ ಆಟ ಆಡಿಕೊಂಡು ಬಿದ್ದರೂ ಏನೂ ಆಗೋಲ್ಲ. ಅವಳಿಗಂತೂ ಖುಷಿ. ಆಮೇಲೆ ಬೇರೆ ಮಕ್ಕಳು ಬಂದರು, ಅವ್ರ ಜೊತೆನೂ ಆಟ ಆಡ್ತಾಯಿದ್ಲು. ಏನೋ ಫ್ರೆಂಡ್ಸ್, ನನ್ನ ಮಗಳಿಗೆ ಹೊರಗಡೆ ಫ್ರೆಂಡ್ಸ್ ಯಾರಾದರೂ ಸಿಕ್ಬಿಟ್ರೆ, ಚಿಕ್ಕವ್ರು ಇವಳು ಏಜ್ನವ್ರು ಸಿಕ್ಬಿಟ್ರೆ ಎಷ್ಟು ಖುಷಿಯಿಂದ ಆಟ ಆಡ್ಕೊಂಡಿರ್ತಾಳೋ. ಅಮ್ಮನೂ ಬೇಕಾಗಿಲ್ಲ, ಅಪ್ಪನೂ ಬೇಕಾಗಿಲ್ಲ. ಅವಾಗ ಯಾರು ಬೇಡ, ಅವ್ರ ಜೊತೆನೇ ಆಟ ಆಡ್ಕೊಂಡು ಎಷ್ಟೊತ್ತವರೆಗೂ ಇರು ಅಂದರೂ ಇದ್ಬಿಡ್ತಾಳೆ. ಆ ಪಾರ್ಕಲ್ಲೂ ಅಷ್ಟೇ ಒಬ್ಬರನ್ನ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ಲು. ಈಗ ಇಲ್ಲೂ ಕೂಡ ಫ್ರೆಂಡ್ ಮಾಡ್ಕೊತಾಳೆ ಇವಳು. ಎಲ್ಲಿ ಸಿಕ್ಕಿದ್ರೆ ಬೇಗ ಫ್ರೆಂಡ್ಲಿನೆಸ್ ಚೆನ್ನಾಗಿದೆ ನನ್ನ ಮಗಳಿಗೆ. ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ ನೋಡಿ. ಆಮೇಲೆ ಫ್ರೆಂಡ್ಸ್ ನಮಗೂ ಟೈಮ್ ಆಗುತ್ತೆ, ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗಬೇಕಲ್ಲ. ಅದಕ್ಕೆ ಸೊ ಪಾಪುನ ಅವಳು ಹಠ ಮಾಡ್ತಾಯಿದ್ಲು ಅಲ್ಲೇ ಆಡಬೇಕು ಅಂತ. ಆಮೇಲೆ ಅವಳನ್ನ ಕರ್ಕೊಂಡು ಬಂದು ಹಾಲು ಕುಡಿಸಿದ್ಮೇಲೆ ಹಂಗೆ ಮಲಗಿದ್ಲು ಕಾರಲ್ಲೇ. ಈಗ ಹಾಸ್ಪಿಟ್ಲಿಗೆ ಬಂದಿದ್ವಿ ನೋಡಿ ಫ್ರೆಂಡ್ಸ್. ಪಾಪುಗೆ ತುಂಬ ಭೇದಿ ಆಗ್ತಾಯಿತ್ತಲ್ಲ, ಸೊ ಡಾಕ್ಟ್ರಿಗೆ ತೋರಿಸಿದ್ವಿ. ಡಾಕ್ಟ್ರು ಯೂರಿನ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಯೂರಿನ್ ಟೆಸ್ಟು ಕೊಟ್ವಿ. ರಿಪೋರ್ಟ್ಗೋಸ್ಕರನೇ ಇವಾಗ ಬಂದಿದ್ದೀವಿ. ಅಂದಿವೆ ಹೋಗುವಾಗ ಒಂದ್ಸರಿ ಇಲ್ಲಿ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಪಾರ್ಕಿಗೆ ಹೋಗಿದ್ದೆವು ಫ್ರೆಂಡ್ಸ್. ಇಲ್ಲಾಂದರೆ ಟೈಮ್ ಆಗಲ್ಲ ಅಲ್ವಾ. ಆಮೇಲೆ ನೋಡಿ ಮಳೆ ಎಷ್ಟು ಬಂತು ಅಂದರೆ, ಯಪ್ಪ ಒಂದೇ ಸಮ ಮಳೆ. ಏನಪ್ಪ ಸಿಟಿಯಲ್ಲಿ ಇಷ್ಟೊಂದು ಮಳೆ, ಹಳ್ಳಿಯಲ್ಲಿ ಮಳೆ ಬರ್ತಾಯಿದ್ರು ಕೂಡ ಏನು ಪ್ರಾಬ್ಲಮ್ ಇರಲ್ಲ, ಆರಾಮಾಗೆಲ್ಲ ಮನೆಯಲ್ಲೇ ಇರ್ತೀವಿ. ಬಟ್ ಸಿಟಿಯಲ್ಲಿ ಓಡಾಡೋದಿರುತ್ತಲ್ಲ, ಭಯ ಆಗುತ್ತೆ. ಟ್ರಾಫಿಕ್ ಜಾಮ್ ಬೇರೆ, ಒಂದು ಕಡೆ ರೋಡ್ ಬೇರೆ ಹೋಗ್ಬಿಟ್ಟಿರುತ್ತೆ ಹೆಂಗಂದ್ರೆ ಹಂಗೆ. ಅದರಲ್ಲಿ ಈ ಮಳೆಗಳು ಹಿಂಗೆ ಬರ್ತಾಯಿದ್ರೆ ಮುಗೀತು. ಎಷ್ಟು ನೀರು ತುಂಬೋಗಿದೆ ನೋಡಿ ಫ್ರೆಂಡ್ಸ್. ಆಮೇಲೆ ರಿಪೋರ್ಟ್ ಕೊಟ್ಬಿಡ್ತಾರೆ. ನಾರ್ಮಲಾಗೇ ಬಂದಿತ್ತು ಫ್ರೆಂಡ್ಸ್ ರಿಪೋರ್ಟು. ಸದ್ಯ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಪಾಪುನ ತೋರಿಸ್ದಾಗ ಅಡ್ಮಿಟ್ ಮಾಡಿ ಅಂತ ಹೇಳಿದರು ಬೆಳಿಗ್ಗೆ. ಯಾಕಂದರೆ 7-8 ಸರಿ ಆಗಬಾರ್ದಂತೆ ಮೋಷನ್ಸು ಅವೆಲ್ಲ. ಆಮೇಲೆ ಕೇಳಿದ್ರು, ಮೋಷನಲ್ಲಿ ಏನಾದರೂ ಬ್ಲಡ್ ಬರ್ತಾ ಇದೆಯಾ, ಇಲ್ಲ ಮಗು ಏನಾದರೂ ಆ್ಯಕ್ಟಿವ್ ಆಗಿ ಇಲ್ಲದೆ ನಿದ್ದೆ ಮೀನ್ಸ್ ಸುಸ್ತಾಗಿ ಮಲಗೋಗ್ಬಿಡ್ತಾ ಇದೆಯಾ ಏನು ಅಂತೆಲ್ಲ ಕೇಳಿದ್ರು. ಆ ಥರ ಎಲ್ಲ ಏನೂ ಇಲ್ಲ, ಪಾಪು ಚೆನ್ನಾಗೇ ಆ್ಯಕ್ಟಿವ್ ಆಗಿ ಆಡ್ಕೊಂಡಿದ್ದಾಳೆ ಅಂತ ಹೇಳಿದ್ವಿ. ಆಮೇಲೆ ಈ ಥರ ಏನಾದರೂ ಮತ್ತೆ ಸುಸ್ತು ಡಲ್ನೆಸ್ಸು ಆ ಥರ ಏನಾದರೂ ಬಂದರೆ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿ ಅಂತ ಹೇಳಿದರು ಡಾಕ್ಟ್ರು. ನಾರ್ಮಲ್ ಇತ್ತಲ್ಲ, ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸಿದ್ರಲ್ಲ, ಸೊ ಅದಕ್ಕೆ ನಾವು ಅಡ್ಮಿಟ್ ಮಾಡಿಸಿಲ್ಲ. ಔಷಧಿಗಳೆಲ್ಲ ಕೊಟ್ಟಿದ್ದಾರೆ, ದಿನ ಹಾಕಬೇಕು ಫ್ರೆಂಡ್ಸ್. ನೋಡಿ ಇಲ್ಲೂ ಹಾಸ್ಪಿಟ್ಲಲ್ಲಿ ಒಂದು ಪಾಪುನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ನಾವಿನ್ನು ಇಲ್ಲಿಂದ ಹೊರಡಬೇಕು ಅಂತ ಬಂದಿದ್ದೀವಿ ಹೊರಗಡೆ. ಮೆಡಿಸಿನ್ ಎಲ್ಲ ತೊಗೊಂಡು ಬಿಲ್ ಕಟ್ಬಿಟ್ಟು ಬಂದುಬಿಡೋದೆ. ಆದರೂ ಕೂಡ ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಆಮೇಲೆ ಇಲ್ಲಿಂದ ಮತ್ತೆ ರಿಟರ್ನ್ ಬ್ಯಾಕ್ ಮನೆಗೆ ಬಂದಿದ್ದಷ್ಟೇ. ಹಾಗೆ ನನಗೂ ತಲೆನೋವಿಗೆ ತೋರಿಸ್ದೆ ಫ್ರೆಂಡ್ಸ್. ಅವರು ಡಾಕ್ಟ್ರ್ ಸ್ಕ್ಯಾನಿಂಗ್ ಮಾಡಿಸಿ ಅಂದರು. ಸ್ಕ್ಯಾನಿಂಗೆಲ್ಲ ಏನೂ ಬೇಡ, ಸುಮ್ಮನೆ ಆಮೇಲೆ ದುಡ್ಡು ಖರ್ಚಾಗುತ್ತೆ ಅಂತ ನಾವು ಯಾವುದೂ ಮಾಡಿಸಿಲ್ಲ ಫ್ರೆಂಡ್ಸ್. ಇಲ್ಲಿಗೆ ಲಾಗಿನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅವರು.